ನಮಸ್ಕಾರ. ನಮಸ್ಕಾರ. ಮುಳಬಾಗಿಲು ತಾಲೂಕು ಎಸ್ಸಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಕಾರ್ಗಿ ಮೆಂಡೇಶ್ ಸರ್ ಅವರಿಗೆ ಇವತ್ತೊಂದು ವಿಶೇಷ ಸಂದರ್ಶನ ಮಾಡಿಕೊಂಡಿದ್ದೀವಿ. ತಮ್ಮ ಒಂದು ತಮಗೂ ಸುಸ್ವಾಗತ. ಸರ್, ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಅನ್ಕೊಂಡ್ರೆ ದೇಶದ ಪ್ರತಿ ಹಳ್ಳಿಯನ್ನು ತಲುಪಿರುವಂತಹ ಅಗ್ರಗಣ್ಯ ಪಕ್ಷಗಳಲ್ಲಿ ಒಂದು. ಹೌದು ಹೌದು. ಅಂತದ್ರಲ್ಲಿ ಮುಳಬಾಗಿಲು ಕೂಡ ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಹೌದು. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಹಲವಾರು ಗೊಂದಲಗಳು, ಗುಂಪುಗಾರಿಕೆಗೆ ಏನ್ ಕಾರಣ ಇದೆ? ಅಂತ ಗುಂಪುಗಾರಿಕೆ ಏನು ಇಲ್ವಲ್ಲ. ಈಗ ಪಕ್ಷ ಅಂತ ಹೇಳಿದ್ಮೇಲೆ ದಟ್ ಇಸ್ ಕಾಮನ್. ಈಗ ಮನೆಯಲ್ಲಿ ನಮ್ಮ ಮನೆಗಳೇ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತಾನೆ ಇರುತ್ತೆ. ಹಾಗೆ ನಮ್ಮ ಪಕ್ಷ ಯಾವ ಪಕ್ಷದಲ್ಲಿ ಇಲ್ಲ ಹೇಳಿ, ಗುಂಪುಗಾರಿಕೆ ಯಾವ ಪಕ್ಷದಲ್ಲಿ ವ್ಯತ್ಯಾಸಗಳು ಯಾವ ಕಾರಣದಿಂದ ಮುನ್ಸ್ಕೊಳ್ಳೋದಷ್ಟು ಮಾತ್ರ, ಮತ್ತೆ ಒಂದಾಗೋದಷ್ಟು ಮಾತ್ರ. ಪಕ್ಷ ಅಂದ್ಮೇಲೆ ಮಾಮೂಲಿ ಬರ್ತಾ ಇರುತ್ತೆ ಸಣ್ಣ ಪುಟ್ಟ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ ಕಳೆದ ಒಂದು 2 ಲೋಕಸಭಾ ಚುನಾವಣೆ ಆಗಿರ್ಬೋದು, ವಿಧಾನಸಭಾ ಚುನಾವಣೆಯಲ್ಲಿಂದ ಎಲ್ಲೋ ಒಂದ್ ಕಡೆ ನಿರುತ್ಸಾಹ ಉಂಟಾಗಿದೆ ಅನ್ನೋ ಭಾವನೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಈಗ ಪ್ರಸ್ತುತ ಈ ಕಳೆದ 2023 ವಿಧಾನಸಭಾ ಚುನಾವಣೆ ಆಗ್ಬೋದು, ಈಗ ಹಿಂದೆ ನಡೆದಂತಹ ಲೋಕಸಭಾ ಚುನಾವಣೆ ಆಗ್ಬೋದು, 2 ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರ. ಜೊತೆಗೆ ಎಚ್ ನಾಗೇಶ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು ಸಹ ಕಾಂಗ್ರೆಸ್ ಪಕ್ಷದ ಬೆಂಬಲದಿಂದ ಗೆದ್ದಂತ ಅವ್ರ ಜೊತೆಗೆ ಸರಿಯಾದಂತ ಒಡನಾಟ ಇಟ್ಕೊಂಡಿಲ್ಲ ಅನ್ನೋ ಭಾವನೆ ಇನ್ನೊಂದ್ ಕಡೆ ಕೇಳಿಸಿದೆ. ಈಗ ನಾಗೇಶ್ ಅವರಿಗೆ ಯಾವತ್ತು ನಮ್ಮ ಜಾತಿ ಪ್ರಮಾಣ ಪತ್ರದ ವ್ಯತ್ಯಾಸ ಕೊಂಡು ಅವ್ರು ಊರ್ಜಿತ ಆಗಿತ್ತು, ತದನಂತರ ನಾಗೇಶ್ ಅವರು ಹೈಕಮಾಂಡ್ ಕಳಿಸಿದಂತ ವ್ಯಕ್ತಿ. ಸೊ ನಾವೆಲ್ಲ ಒಗ್ಗಟ್ಟು ಗೂಡಿ ಅದನ್ನ ಗೆಲ್ಲಿಸಿದ್ವಿ. ಕಾಲಕ್ರಮೇಣ ಅಂತ ಬಿಜೆಪಿ ಪಕ್ಷಕ್ಕೆ ಸೇರ್ಕೊಂಡ್ರು. ಸೊ ಅವತ್ತಿಂದ ಮತ್ತೆ ಹೈಕಮಾಂಡ್ ಅವ್ರಿಗೆ ಕರ್ಸ್ಕೊಂಡು ಅವ್ರನ್ನ ಮಾಮೂಲಿಯಾಗಿ ಪಕ್ಷದಲ್ಲಿ ತೋರಿಸ್ಕೊಳಕ್ ಹೇಳಿದ್ದಾರೆ. ಮಾಧವಪುರ ಕ್ಷೇತ್ರಕ್ಕೆ ಡಿಫಾರ್ಮ್ ಕೊಟ್ರು, ಸೋತ್ರು ನಾಗೇಶ್ ಅವರು. ಎಲ್ಲೋ ಒಂದ್ ಕಡೆ ಈಗ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಿಂದ ಅಧಿಕಾರಕ್ಕೆ ಬಂದಿದೆ ಅನ್ನೋದು ವಿರೋಧ ಪಕ್ಷಗಳ ದೊಡ್ಡ ಅಸ್ತ್ರ. ಇವತ್ತು ಅಧಿಕಾರದಲ್ಲೂ ನಿಮ್ದೇ ಪಕ್ಷ ಇದೆ, ಆದ್ರೆ ಕಾರ್ಯಕರ್ತರಿಗೆ ಮತ್ತೆ ಮುಖಂಡರ ನಡುವೆ ಸಮಾಧಾನ ಕಾಣ್ತಾ ಇಲ್ಲ. ಇಲ್ಲಿ ರಾಜ್ಯದಲ್ಲ ಇಲ್ಲ, ಒಂದು ಸ್ಥಳೀಯವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಚಿಗೆ ಸ್ಥಳೀಯವಾಗಿ ನಾವೆಲ್ಲರೂ ಕೂಡ ಒಂದೇ ಸುಮ್ಮನೆ ಇದ್ದೀವಿ. ಎಲ್ಲ ಎಲೆಕ್ಷನ್ಸ್ ಮಾಡ್ತಾ ಇದೀವಿ. ಈಗ ಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ತಾಲೂಕು ಒಂದಾಗಿ ಮಾಡ್ತೀವಿ, ನಗರಸಭೆ ಬರುತ್ತೆ, ಅದನ್ನು ಮಾಡ್ತೀವಿ. ಸ್ವಲ್ಪ ಏನೋ ಮನಸ್ತಾಪಗಳು ಇದೆ, ಅದನ್ನ ಸರಿ ಮಾಡೋದಕ್ಕೆ ಈಗಾಗಲೇ ನಾವು ಮಾತಾಡಿದ್ದಾರೆ. ಯಾರು ಮುನ್ಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ನಾವು ಫೋನ್ ಮಾಡಿದೀನಿ, ಮಾತಾಡ್ತೀವಿ. ಎಲ್ಲ ಯುವ ನಾಯಕರು ಅವರೆಲ್ಲ, ಈ ದೇಶದ ಭವಿಷ್ಯ ಅವರೆಲ್ಲ. ಪಕ್ಷ ಕಟ್ಟೋದಕ್ಕೆ ಎಲ್ಲ ಮುಂಚೂಣಿಗಾರಿಗಳು ಇರ್ಬೇಕು ಅವರೆಲ್ಲರೂ. ಕೋಲಾರ ಶಾಸಕರು ಅವರೇ ಹೇಳ್ತಾ ಇದ್ದಾರೆ ಸ್ವತಃ, ನಮ್ಮ ಜನರಿಂದ ಸೋತಿಲ್ಲ, ಲೀಡರ್ಸ್ ಇಂದಾನೆ ಸೋತಿದ್ದಾರೆ ಅವರು ಅಂತ ಪದೇ ಪದೇ ಹೇಳ್ತಾ ಇದೆ. ಅದ್ರ ಪರವಾಗಿ ಸ್ಥಳೀಯ ಚುನಾವಣೆಗಳು ಕೆಲವೊಂದು ಕಾಂಗ್ರೆಸ್ ಪಕ್ಷ ಸೋತನೆ ಬರ್ತಾ ಇದೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗ್ಬೋದು, ಇದೆಲ್ಲ ಸೋತ ಈ ಕೆಲವೊಂದು ಮುನ್ಸಿಗಳೇ ಇದಕ್ಕೆ ಕಾರಣನ ಮನೆ ಕೂಡ ಕುಟುಂಬದಲ್ಲಿ ಸುದ್ದಿಗೋಷ್ಠಿ ಆಗ್ಬೋದು, ಇವೆಲ್ಲ ಸರಿ ಹೋಗುತ್ತಾ ಮುಂದೆ ಇದೇ ಇದಾಗುತ್ತಾ? ಇದಕ್ಕೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಿಂದೆ ಇರೋದಕ್ಕೆ ಏನಾದ್ರು ನಡೀತಾ ಇಲ್ಲ, ಹಿಂಗೆ ಈಗ ಕುಟುಂಬದಲ್ಲಿ ಮಾಡ್ತಕ್ಕಂಥ ಎಲ್ಲ ಯುವಕರು ಯಾವುದೋ ಒಂದು ಗ್ಯಾರಂಟಿ ಯೋಜನೆ ಅಧ್ಯಕ್ಷನ ನಮ್ನೆಲ್ಲ ಕೇಳಿ ಮಾಡ್ಬೇಕಿತ್ತು ಅನ್ನೋ ಒಂದು ಉದ್ದೇಶ. ಅದು ಅವ್ರಿಗೆ ಹೇಳಿದಂತ ನಾಯಕರೇ ಮಾಡಿರ್ತಕ್ಕಂಥದ್ದು. ಯಾರಿಗೆ ಕೊತ್ತೂರು ಮಂಜುನಾಥ್ ಅಂತ ಹೇಳ್ತಾ ಇದ್ರ ಅವರೇ ಮಾಡಿದ್ದಂತ ಅವ್ರು ಹೇಳಿದ್ದಾರೆ. ಸೊ ಅದಕ್ಕೆ ಈಗ ಒಪ್ಕೊಂಡು ಅವರು ಮುಂದುವರಿತಾ ಇದ್ದಾರೆ ಉಮಾಶಂಕರನ್ ಅವರು. ಅದೇನು ದೊಡ್ಡ ವಿಷಯ ಅಲ್ಲ. ಹಾಗೆ ಅವ್ರು ಪ್ರೆಸ್ ಮೀಟ್ ಮಾಡಿರೋದನ್ನ ಈಗಾಗಲೇ ನಮ್ಮ ನಾಯಕರು ಮಾತಾಡಿದ್ದಾರೆ. ನಾಳೆ ಎಲ್ಲ ಉದ್ಯೋಗ ಮಾಡಕ್ಕೆಲ್ಲ ಬರ್ತಾರೆ. ಎಲ್ಲ ಒಂದ್ ಕಡೆ ಇಡೀ ನಮ್ಮ ಮುಳಬಾಗಿಲು ತಾಲೂಕಿನ ಅಗ್ರಗಣ್ಯ ಕಾಂಗ್ರೆಸ್ ನಾಯಕ ಕೂಡಲೇ ಕೊತ್ತೂರು ಮಂಜುನಾಥ್ ಹೇಳ್ತಾರೆ, ಅವ್ರ ಅಭಿಮಾನ ಬಳಗ ಅಂತ ಹೇಳ್ತಾರೆ. ಅವರೇ ಆಯ್ಕೆ ಮಾಡಿ ಅಭ್ಯರ್ಥಿ ಕಳಿಸಿರೋರು ಅವ್ರ ಬಗ್ಗೆನೇ ವಿರೋಧ ಮಾಡ್ತಾರೆ ಅಂತಂದ್ರೆ, ನೇರವಾಗಿ ಕೊತ್ತೂರು ಮಂಜುನಾಥ್ ಅವರ ಒಂದು ಆಯ್ಕೆಯನ್ನ ಇಲ್ಲಿ ತಪ್ಪಿಡಿತಾ ಇದ್ದಾರೆ ಅವ್ರ ಅಭಿಮಾನಿಗಳನ್ನ. ಅವರ ಯಾರೀಗ ಹೇಳ್ತಾ ಇದ್ದಾರೆ ಅವ್ರ ಹೆಸರನ್ನ, ಆ ಕ್ವಶನ್ ನೀವು ಅವ್ರನ್ನೇ ಕೇಳ್ಬೇಕು. ಈಗ ಯಾರು ದುಡಿತಾ ಇದ್ದಾರೆ, ಏನ್ ಕಷ್ಟ ಪಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ, ಯಾವ ರೀತಿ ನಡೀತಾ ಇದೆ. ಇನ್ನ ಸಣ್ಣ ಪುಟ್ಟ ಎಲೆಕ್ಷನ್ಸ್ ಅಲ್ಲಿ ನಾವು ಒಂದು ಹೋಟೆಲ್ ಡಿಸಿಸಿ ಬ್ಯಾಂಕ್ ಹೋಯ್ತು, ನಮ್ಮ 224 ಹೋಟೆಲ್ ತಗೊಂಡಿದ್ರು. ಆದ್ರೂ ಕೂಡ ಎಲ್ಲ ಸಣ್ಣ ಅಂತರದಲ್ಲಿ ಸೋರುತ್ತೆ. ಅಷ್ಟು ಬಿಟ್ರೆ ಏನ್ ದೊಡ್ಡದಾಗಿ ನಮ್ಗೇನು ತೊಂದರೆ ಆಗಿಲ್ಲ. ಆದ್ರೂ ಕೂಡ ಡಿಸಿಸಿಯಲ್ಲಿ ನಾವು ಕೂತ್ಕೊಳ್ತೀವಿ, ಕೋಮಲಲ್ಲಿ ನಮ್ಮ ಅಧ್ಯಕ್ಷ ನಂಗೆ ಒಟ್ಟು ಕೂತಿದ್ದಾರೆ, ನಮ್ಮ ಪಕ್ಷನೇ ಕೂತಿದೆ. ಇವ್ರು ಎಷ್ಟು ಬಬ್ಬೆ ಹೊಡೆದ್ರು ಎಷ್ಟು ಗೆದ್ರು ಕೂತಿರೋ ನಾವಲ್ವಾ. ಇತ್ತೀಚೆಗೆ ಉದ್ಯೋಗ ಮೇಳ ಬೃಹತ್ ಮಟ್ಟದಲ್ಲಿ ರಾಜಕಾರಣ ಹಮ್ಮಿಕೊಂಡಿದೆ. ಅದಕ್ಕೆ ಒಂದು ಪೂರ್ವಭಾವಿ ಸಭೆ ಆಗಿರ್ಬೋದು, ಮೊನ್ನೆ ಒಂದು 2-3 ಸಭೆಗಳಲ್ಲಿ ಪಾಲ್ಗೊಂಡಿಲ್ಲ. ನೀವೇನಾದ್ರೂ ಮಿಸ್ ಮಾಡ್ಕೊಂಡಿದ್ದೀರಾ?
ಈ ಒಂದು ಕಾರ್ಯಕ್ರಮದ ಬಗ್ಗೆ ಹ್ಮ್ ನೀವೆಲ್ಲೂ ಕಾಣಿಸ್ಕೊಳ್ಳಿಲ್ಲ. ನನ್ನ ಸ್ವಂತ ಕೆಲಸ ಇದ್ದಿದ್ರಿಂದ ನಾನು ಹೇಳಿದ್ದೆ, ನಿನ್ನೆ ಬರ್ಬೇಕಾಗಿತ್ತು, ನಾನು ರಾತ್ರಿ 2 ಗಂಟೆಗೆ ಬಂತೆ. ಸೊ ನಾಳೆ ಎಲ್ಲ ಅಲ್ಲೇ ಇರ್ತೀವಿ. ಜೊತೆಗೆ ಇವತ್ತು ಆ ದಿನ ನಾನು ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಉದ್ಯೋಗ ಮೇಳ, ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಬೇಡ್ಕೊಳ್ಳೋದಿಷ್ಟೇ, ದಯವಿಟ್ಟು ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಯುವಜನತೆ, ಯುವಕರು, ವಿದ್ಯಾರ್ಥಿನಿಯರು ಯಾರು ಡಿಗ್ರಿ ಸರ್ಟಿಫಿಕೇಟ್ ಪಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಈ ಸದುಪಯೋಗನ ಬಹಳಷ್ಟು ರೀತಿಯಾಗಿ ನಾಳೆ ಒಂದೇ ಒಂದು ದಿವಸ 9 ಗಂಟೆಯಿಂದ ಹಿಡಿದು ಸಾಯಂಕಾಲ 6 ಗಂಟೆ ಇರುತ್ತೆ. ಅವ್ರ ಜೊತೆಗೆ ಪುಣ್ಯಾತ್ಮ ನಮ್ಮ ಆಜ್ಞಾನವರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಕೆಲಸವನ್ನು ಯಾರು ಮಾಡಕ್ಕೆ ಸಾಧ್ಯನೇ ಇಲ್ಲ. ಬೆಳಗ್ಗೆ ತಿಂಡಿ ಬರ್ತಕ್ಕಂಥ ನಿರುದ್ಯೋಗಿ ಯುವಕರು ಯುವತಿಯರು ಪಾಪ ಬೆಳಗ್ಗೆ ಬಂದಿದ ತಕ್ಷಣ ಅವ್ರಿಗೆ 8 ಗಂಟೆಗೇನೆ ಬ್ರೇಕ್ಫಾಸ್ಟ್ ಮಾಡಿಸಿದ್ದಾರೆ, ಕಾಫಿ ತಿಂಡಿ ಮಾಡಿಸ್ತಾರೆ. ಸಾಯಂಕಾಲ 6 ಗಂಟೆ ಹೋಗೋ ಗುರುಗಳು ಅವ್ರಿಗೆ ಯಾವುದೇ ವಿಧವಾದ ತೊಂದರೆಗಳಾಗ್ದಿರ ಊಟ ಕೂಡ ಮಧ್ಯಾಹ್ನ ಊಟ ನಮ್ಮ ನಾಯಕರೆಲ್ಲ ಕೆಲಸ ಮಾಡ್ತಾರೆ. ನಮ್ಮ NSC ಹುಡುಗರು, ಯೂತ್ ಕಾಂಗ್ರೆಸ್ ಹುಡುಗರು, ನಮ್ಮ ಮುಂಚೂಣಿ ಘಟಕದ ಎಲ್ಲ ನಾಯಕರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾಳೆ ಅಂತೂ ಈ ಸದುಪಯೋಗ ನಮ್ಮ ಇಡೀ ಜಿಲ್ಲೆಯಲ್ಲಿ, ಬರೀ ಮುಳಬಾಗಿಲು ತಾಲೂಕಿನಲ್ಲ, ನಾವು ಲಾಸ್ಟ್ ಟೈಮ್ ನಮ್ಮ KH ಮುನಿಯಪ್ಪರ ನೇತೃತ್ವದಲ್ಲಿ ನಮ್ಮ ದೇವನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ, ಉದ್ಯೋಗ ಮಾಡಿದೆ. ಸುಮಾರು 45,000 ಮಕ್ಕಳಿಗೆ ಕೆಲಸ ಕೊಡಿಸಿದ್ದಾರೆ ಆನ್ ಸ್ಪಾಟ್. ಅದೇ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದಾರೆ. ನಾನು ಈ ಮಾಧ್ಯಮ ತುಂಬ ಹೃದಯ ನಾನು ನಮಸ್ಕಾರ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇಷ್ಟು ವರ್ಷಗಳಲ್ಲಿ ಯಾರು ಈ ಕಾರ್ಯಕ್ರಮ ಮಾಡಿಲ್ಲ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾಳೆ ಎಲ್ಲರೂ ಕೂಡ ಇಡೀ ಜಿಲ್ಲೆದಂತ ಬರ್ತದೆ. ನಮ್ಗೆ ಗೊತ್ತಿರೋ ವೆಬ್ಸೈಟ್ ಅಲ್ಲಿ 4,000 ಮೀರ್ಬಿಟ್ಟಿದೆ, ಅಷ್ಟು ಮಕ್ಕಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಹುಡುಗರಂತೂ ನನಗೆ ಗೊತ್ತಿದ್ದ ವೆಬ್ಸೈಟ್ ಅಲ್ಲಿ 3,000 ಮೇಲೆ. ನಾಳೆ ಬರ್ತಕ್ಕಂಥವ್ರಿಗೆ ಅದನ್ನ ನಾನು ಲಾಸ್ಟ್ 5,000 ಅಂತ ಹೇಳಿದ್ರಲ್ಲಿ ಏನು ತಿಂಡಿ ಅದೆಲ್ಲ ಮಾಡಿಸಿರೋದ್ರಿಂದ ನಾನು ರಿಕ್ವೆಸ್ಟ್ ಮಾಡೋಣ ಇನ್ನೊಂದ್ 2-3 ಸಾವಿರ ಜಾಸ್ತಿ ಇರ್ಲಿ ಅಂತ. ನಂತರ ಜಾಗನ ಸಾಲಲ್ಲ, ಬಹಳ ಕಷ್ಟ ಆಗುತ್ತೆ. ಅಷ್ಟು ಜನ ಬರ್ಬೋದು ಯುವತಿರು ಈ ಇಂಟರ್ವ್ಯೂನಲ್ಲಿ. ಅದರಲ್ಲಿ ಜೊತೆಗೆ 100 ಕಂಪ್ನಿಗಳು ಬರ್ತಾ ಇದೆ, 40ರಿಂದ 50 HR ಬರ್ತಾ ಇದ್ದಾರೆ. ದಯವಿಟ್ಟು ಅವರು ಎಲ್ಲ ಯಾರು ನಮ್ಮ ನಿರುದ್ಯೋಗಿ ಯುವಕರಿದ್ದಾರೆ ಅವ್ರು ಬಂದು ಪಕ್ಕ ಇದರಲ್ಲಿ ಪಾಲ್ಗೊಂಡು ಇಂಥ ಒಂದು ಅದ್ಧೂರಿಯಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರ ಒಂದು ಜೀವನ ಶೈಲಿಯನ್ನು ಮುಂದಕ್ಕೆ ತಗೊಳ್ಬೇಕಂತ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಕೋಬೇಕು. ಹುಡುಗರು ಪ್ರತಿಯೊಬ್ಬರು ಕೂಡ ಇದನ್ನು ಉಪಯೋಗಿಸ್ಬೇಕಂತ ನಾನು ಕಳಕಳಿಯಲ್ಲಿ ನಮ್ಮ ಮಾಧ್ಯಮ ಹೇಳಕ್ ಇಷ್ಟಪಡ್ತೀನಿ. ಕ್ಷೇತ್ರದಲ್ಲಿ ಆದಿನಾರಾಯಣ ಅವರು ಶಾಸಕರಾಗಿ ಗೆಲ್ಲೋದಕ್ಕೆ ಆಗಲಿಲ್ಲ. ಅಂದ್ರೆ ಜನರ ಮನಸ್ಸನ್ನ ಗೆಲ್ಲೋ ವಿಚಾರದಲ್ಲಿ ಇವತ್ತು ಅವ್ರು ಮಾತಾಡುವಂತಹ ಸಾಮಾಜಿಕ ಸೇವೆ ವಿಚಾರದಲ್ಲಿ ಜನರನ್ನೇ ಪಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೋಡಿ, ಬಹಳಷ್ಟು ಜನ ಇಲ್ಲಿ ಬಂದು ಸೇವೆ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡಿದ್ರೆ ಅವ್ರ ಹುಡುಗರಿಗೆ ಗೊತ್ತು. ಆಕ್ಚುಲಿ ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಇದ್ದು 4ನೇ ಟರ್ಮ್. ಈ 4ನೇ ಟರ್ಮ್ ಎಷ್ಟು ಜನ ಆಗಿದ್ದಾರೆ? 3 ಟರ್ಮ್ ಆಗಿರ್ತಕ್ಕಂಥ ನಾಯಕರಾಗ್ಲಿ ಅಥವಾ ಈಗ ನಡೀತಾ ಇರ್ತಕ್ಕಂಥ ಶಾಸಕರಾಗ್ಲಿ ಅನುದಾನಗಳು ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಯಾವ ಶಾಸಕ ಗೆದ್ರು ಕೂಡ ಇಲ್ಲಿ ನಾನು ಅಷ್ಟೊಂದಿದೆ ಅಷ್ಟು ಮಾಡಿದೆ ಅಂತ ಹೇಳ್ತಾ ಇದ್ರು. ಅದ್ರ ಮುಂದೆ ಇರ್ತಕ್ಕಂಥ 3 ಜನ ಅದನ್ನೇ ಹೇಳಿದ್ರು, ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ಪ್ರತಿಫಲ ಜನರಿಗೆ ಸಿಕ್ಕೋದು ಹೆಂಗೆ ಹೇಳಿ? ನೀವೇನೋ ನಿಧಿಗಳು ತರ್ತೀರಾ, ಯಾರ ಕಾಂಟ್ರಾಕ್ಟ್ ಬೆಳ್ಕೊಂತಾನೆ, ಅಲ್ಲಿ ಅದು ದಾರಿನೋ ದೀಪನೋ ರೋಡೋ ರಸ್ತೆನೋ ಕಲ್ಲೋ ಮುಳ್ಳೋ ಕ್ಲೀನ್ ಮಾಡ್ಬಿಟ್ಟು ಡೆಲಿವರಿ ಮಾಡ್ಕೊಂಡು ಹೋಗ್ತಾರೆ. ಇದ್ರಲ್ಲಿ ಉದ್ಧಾರ ಆಗೋದಿಲ್ಲ. ನಿಜವಾದ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಇದು ನಿರುದ್ಯೋಗ ಸಮಸ್ಯೆ ಮುಖ್ಯವಾದ ಸಮಸ್ಯೆ. ಅಂತ ಒಂದು ಕಾರ್ಯಕ್ರಮವನ್ನ ಅವ್ರು MLA ಆಗ್ಲಿಲ್ಲ ಇನ್ನು ಪಾಪ, ಆದ್ರೂ ಕೂಡ ಸೋತರು ಕೂಡ ಇಲ್ಲಿದ್ದು ಇಷ್ಟೊಂದು ದೊಡ್ಡ ಬೃಹತ್ ಮಟ್ಟದಲ್ಲಿ ಒಂದು ಉದ್ಯೋಗ ಮೇಳ ಅನ್ನೋದು ಅಷ್ಟು ಈಸಿ ಅಲ್ಲ. ಅದು ಅಷ್ಟು ದೊಡ್ಡ ಮಹತ್ ಕಾರ್ಯ ಇದು. ಇದಕ್ಕೆ ಎಲ್ಲರೂ ಸ್ಪಂದಿಸ್ಬೇಕು. ಇಲ್ಲಿ JDS BJP ಅಂತ ಪಕ್ಷಭೇದ ಇಲ್ಲ, ಎಲ್ಲರೂ ಸಹ ಪಾಲ್ಗೊಳ್ಳಿ. ಅದ್ರ ಹಿಂದೆ ಇದನ್ನ ಮಾಡ್ತಾ ಇದ್ದಾರೆ ಖಂಡಿತ. ಅದ್ಯಾವುದು ದೀರ್ಘ ಸುಮಂಗಳಿ ಭಾವನೆ ನೋಡೋರು ನೀವು ಯಾರು ಮಾಡಿಲ್ಲ ಇಂಥ ಕಾರ್ಯಕ್ರಮಗಳನ್ನ. ಇಂಥ ಕಾರ್ಯಕ್ರಮ ಮಾಡ್ಬೇಕು, ಎದೆಗಾರಿಗೆ ಇರಬೇಕು, ಎದೆಗಾರಿಗೆ ಬರಬೇಕು. ಸುಮ್ಮನೆ ಆಗ್ಬಿಡುತ್ತಾ? ಇವತ್ತು ನಾವು ಅಲ್ಲಿ ನಮ್ಮ ಗಟ್ಟುಗುಡಿಯಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಿದ್ವಿ. ನಂಬಲ್ಲ, ಹೆಣ್ಮಕ್ಳಿಗೆ ಅದೇನದು ಅರಿಶಿಣ ಕುಂಕುಮ ಬಳೆ ಸೀರೆ ಎಷ್ಟು ಚೆನ್ನಾಗಿ ವಿತರಣೆ ಮಾಡೋದು ಅಂತ ಹೇಳಿದ್ರೆ ಇದನ್ನ ಯಾರು ಮಾಡಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಮಿನಿಸ್ಟ್ರಿಗಳು ನಮ್ಮ ಸರ್ಕಾರನೂ ಇದೆ, ನಮ್ಮ ಸರ್ಕಾರ ಕೂಡ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿಲ್ಲ. ಈ ಕಾರ್ಯಕ್ರಮ ಬಹಳಷ್ಟು ಮೆಚ್ಚುಗೆ ಬಿಟ್ಟಿದೆ. ಡೆಲ್ಲಿವರೆಗೂ ಈ ಕಾರ್ಯಕ್ರಮ ನಾವು ಮಾಡೋದಲ್ಲ, ಕಾರ್ಯಕ್ರಮ ಡೆಲ್ಲಿವರೆಗೂ ಇದೆ. ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಭಗವಂತ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆ ಅಧಿಕಾರ ಕೊಡ್ತಾರೆ, ಶಾಸಕರು ಆಗ್ತಾರೆ. ಇದ್ರಲ್ಲಿ ಬೇರೆ ಮಾತೇ ಇಲ್ಲ. ಎಲ್ಲರೂ ಕೂಡ ಈ ಜನತೆ ನೋಡ್ತಾ ಇದ್ದಾರೆ.
ಯಾರು ಸಮಾಜ ಸೇವಕರು, ಸಮಾಜಘಾತಕರು ಯಾರು ಅನ್ನೋದು ಜನಕ್ಕೆ ಗೊತ್ತಾಗುತ್ತೆ. ಸರ್, ಇವತ್ತು ನಾಳೆ ನಡೆಯಲಿರುವಂತಹ ಬೃಹತ್ ಉದ್ಯೋಗ ಮೇಳ ಹ್ಮ್ ಮುಳುಬಾಗಿಲು ಒಂದು ಬಯಲು ಸೀಮೆ ಅಂದ್ರೆ ನೀರಾವರಿ ಇಲ್ಲದಂತಹ ಪ್ರದೇಶದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿತ್ತು. ಉದ್ಯೋಗ ನಡೆಸಿ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಪರಿಗಣನೆ ತಗೊಂಡು ಇವತ್ತು ಬೃಹತ್ ಮೊತ್ತದಲ್ಲಿ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ. ನಿಮ್ದೇ ಸರ್ಕಾರ ಇದೆ ರಾಜ್ಯದಲ್ಲಿ, ಈ ಭಾಗದಲ್ಲಿ ಒಂದು ಕೈಗಾರಿಕೆ ಸ್ಥಾಪನೆ ಆದ್ರೆ ಬಹಳಷ್ಟು ಅನುಕೂಲ ಆಗುತ್ತಲ್ಲ ಸರ್. ನೀವು ನಂಬಲ್ಲ, ಆಕ್ಚುಲಿ ಇವತ್ತು ಏನು ನರಸಾಪುರ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ನಮ್ಮ ಸೊತ್ತು, ನಮ್ಮ ಆಸ್ತಿ ಸರ್. ಅದು ಮುಳುಬಾಗಿಲಿನಲ್ಲೇ ಆಗಿ 2,000 ಎಕರೆಯನ್ನ ಕವರ್ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದ್ರು. ಆದ್ರೆ ಒಂದೇ ಒಂದು ಕಾರಣ, ನೀರಿನ ಸಮಸ್ಯೆ ಕಾರಣ ಅಂತೇಳಿ ಎತ್ಕೊಂಡೋಗಿ ಇಲ್ಲಿ ಮಾಡಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಇಲ್ಲಿಗೂ ಕೂಡ ಬಂದೇ ಬರುತ್ತೆ. ನಿಮ್ಮ ಆಡ್ನಾಡ್ ಅಂತ ನಾಯಕರಾಗ್ಬಿಟ್ರೆ ಇಂಥವ್ರೊಬ್ಬರಿದ್ರೆ ಸಾಕು, ಇಂಥ ಕಾರ್ಯಕ್ರಮ ಬಹಳಷ್ಟು ಮಾಡಬಹುದು, ತರಲೂಬಹುದು. ದೊಡ್ಡ ವಿಷಯ. ನಮ್ಮ ಸರ್ಕಾರ ಇದೆ, ಈಗಲೂ ಡಿಮಾಂಡ್ ಮಾಡಿ ಈಗಾಗಲೇ ಅವ್ರನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಆಡ್ನಾಡ್ ಪ್ರಸ್ತಾವನೆ ಮಾಡಿ ನಮ್ಮ ಎಲ್ಲಾ ಶಾಸಕರ, ಜಿಲ್ಲೆಯ ಎಲ್ಲಾ ಶಾಸಕರ ಹತ್ರ ಮಾತಾಡಿದ್ದಾರೆ. ಮಾತಾಡಿ ಅದನ್ನು ಪ್ರಸ್ತಾವನೆ ಮಾಡಬೇಕು, ಮುಳುಬಾಗಿಲು ಬರಬೇಕು ಅನ್ನೋದನ್ನ ನಿಟ್ಟಿನಲ್ಲಿ ಮಾಡಿದ್ದಾರೆ. ಮಾಡ್ತಾರೆ ಕೂಡ, ನನ್ಗೆ ನಂಬಿಕೆ ಇದೆ. ಯಾಕೆಂತ ಹೇಳಿದ್ರೆ ಅಧಿಕಾರ ಬಂದ್ಮೇಲೆ ಬಹಳಷ್ಟು ಜನ ಮಾಡ್ತಾರೆ. ಆದ್ರೆ ಇಲ್ಲಿ ಆಡ್ನಾಡ್ನವರು ಏನು ಅಧಿಕಾರ ಇಲ್ದೇನೆ ಪಾಪ ಇಂಥ ಒಂದು ಸೇವೆ ಮಾಡ್ತಾ ಇದ್ದ. ಅಷ್ಟು ಈಸಿ ಅಲ್ಲ. ಈ ಉದ್ಯೋಗ ಮೇಳ ಇದೆಯಲ್ಲ, ಇದನ್ನ ಮಾಡೋದು ಅಷ್ಟು ಈಸಿ ಅಲ್ಲ ಸರ್. ನೀವು ನಾಳೆ ನೋಡಿ, ನಾಳೆ ಅಲ್ಲಿ ಪರಿಸ್ಥಿತಿ ನೋಡಿ, ಯಾವ ರೀತಿ ಜನ ಇರ್ತಾರೆ, ಆ ಕಾರ್ಯಕ್ರಮ ಹೆಂಗಿರುತ್ತೆ. ಮನೆಗೂ ಒಬ್ರು ನಮ್ಮ ಯುವಜನತೆ ಖಂಡಿತ ಪಾಲ್ಗೊಳ್ತಾರೆ. ನಿರುದ್ಯೋಗ ಸಮಸ್ಯೆ ಅಷ್ಟಿದೆ ನಮ್ಮ ತಾಲೂಕಲ್ಲಿ. ಒಂದು ಕುಟುಂಬದಲ್ಲಿ ಮನೆ ಯಜಮಾನರು ಬಲವಾಗಿದ್ರೆ ಇಡೀ ಕುಟುಂಬ ಕರೆಕ್ಟ್ ಆಗಿರ್ತದೆ, ನಡ್ಕೊಂಡು ಹೋಗ್ತದೆ. ಅದೇ ರೀತಿ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇದ್ದಿದ್ರೆ ಮುಳಬಾಗಿಲು ತಾಲೂಕಲ್ಲಿ ಇಂತಹ ಒಂದು ಸಣ್ಣ ಪುಟ್ಟ ಗೊಂದಲ ಬಂದಾಗ ಕುಟುಂಬದಲ್ಲೇ ಬಗೆಹರಿಸ್ಕೊಳ್ತಾ ಇದ್ರು, ಒಳ್ಳೆ ಬರ್ತಾ ಇಲ್ಲ ಅನ್ನೋ ಭಾವನೆ ಇದೆ. ಇನ್ನು ಮುಂದಿನ ದಿನ ಇನ್ನೆಷ್ಟು ದಿನ ಹಿಡಿಬೋದು ಸರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು? ಬ್ಲಾಕ್ ಕಾಂಗ್ರೆಸ್ ಇದ್ದಲ್ಲ, ಈಗ ಇದ್ದಾರೆ ಆಲ್ರೆಡಿ. ಅದ್ ಯಾರು ಅಲ್ಲ, ಆಡ್ನಾಡ್ನವ್ರೆ. ಈಗ ಸದ್ಯಕ್ಕೆ ನೋಡಿ, ಪ್ರತಿದಿನ ಬೆಳಗ್ಗೆ ಬಂದ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ ಅವರೇ ಮಾಡ್ತಾರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈಗ ಸದ್ಯಕ್ಕೆ. ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಹೇಳಿದ್ರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡ್ಬೇಕಾದ್ರೆ ಯೋಗ್ಯತೆ, ಸಮರ್ಥವಾಗಿರ್ತಕ್ಕಂಥ ವ್ಯಕ್ತಿ, ಸಂಘಟನೆ ಮಾಡ್ತಕ್ಕಂಥ ವ್ಯಕ್ತಿ, ಪಕ್ಷವನ್ನು ಒಂದು ನಿಟ್ಟಿನಲ್ಲಿ ತಗೊಂಡು ಹೋಗ್ತಕ್ಕಂಥ ವ್ಯಕ್ತಿ ಬೇಕು ಅಂತ ಹೇಳಿದ್ರು. ಆ ಮಾತಿಗೆ ನಮ್ಮ ಗೌತಮನವರು ಮಾತಾಡಿದ್ರು ಮೊನ್ನೆ ಬಂದಾಗ. ಅವರು ಎಲ್ಲ ಪರ್ಯಟನೆ ಮಾಡಿದಾಗ, ಜಿಲ್ಲೆಲ್ಲ ಪರ್ಯಟನೆ ಮಾಡ್ತಾ ಇದ್ದಾರೆ. ಮೀಸಲಾತಿ ಕ್ಷೇತ್ರದಲ್ಲಿ ಬಹುಸಂಖ್ಯಾತ ಬಂದ್ಬಿಟ್ಟು ನಮ್ಮ ಪರಿಶಿಷ್ಟ ಜಾತಿ ಪರಿಷತ್. ತಾವು ಸಹ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಾಯಕರಾಗಿ, ಕಾರ್ಯಕರ್ತರಾಗಿ ದುಡ್ಕೊಂಡು ಬರ್ತಾ ಇದ್ದಾರೆ. ತಾವೇನಾದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಕಾಂಕ್ಷೆ ಆಗಿದೆ? ನಮ್ ಜಾತಕ ಹೆಂಗಿದೆ ಅಂತ ಹೇಳಿದ್ರೆ, ದುಡಿಯೋದೇ ನಮ್ ಜಾತಕ. ನಮಗಂತ ನಾವ್ಯಾವತ್ತು ಏನು ಕೇಳಿ ಇಲ್ಲ, ಸಮಯ ಬಂದಾಗ ಆಗುತ್ತೆ. ಮೊನ್ನೆ ಈಗ ಅದಕ್ಕೆ ಸೂಕ್ತವಾದಂತ ವ್ಯಕ್ತಿ ಅಂತ ನಾವು ಹೇಳಿದ್ವಿ. ಆ ವಿಷಯ ಹೇಳಿದಾಗ ಈಗ ನಾನು ಹೇಳಿದೆ, ನಾನು ಯೋಗ್ಯತೆ, ಸಮರ್ಥತೆ, ಸಂಘಟನೆ ಇವೆಲ್ಲ ಇರಬೇಕು. ಪ್ರತಿಯೊಬ್ಬರನ್ನು ಎಳ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಇರ್ಬೇಕು ಆ ವ್ಯಕ್ತಿ. ಆ ತರ ಇರಬೇಕು. ಈಗ ಎಲ್ಲಾ ಕಡೆನೇ ಹೇಳ್ತಾ ಇದ್ರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಿದ ತಕ್ಷಣ ಅದಕ್ಕೆ ಸ್ವಲ್ಪ ತೂಕನೇ ಇರಬೇಕು. ನಮ್ ತೂಕ ಇರ್ಬೋದು, ಬಟ್ ಖರ್ಚು ವೆಚ್ಚಗಳು ಇರ್ತದೆ ಅದರಲ್ಲಿ. ಯಾಕಂತ ಹೇಳಿದ್ರೆ ಪಕ್ಷನ ಕಟ್ಟಬೇಕಾದ್ರೆ ಬಹಳ ಕಷ್ಟ. 4 ಕಡೆ ಓಡಾಡ್ಬೇಕು, 10 ಜನ ಹುಡ್ಡೆ ಹಾಕ್ಬೇಕು. ನಮ್ಮ ದಿವಂಗತ ನಿಲ್ಕೊಂಡ್ರು ಕೆಲಸದಲ್ಲಿ ಬಹಳ ಉತ್ತಮವಾದ ಕೆಲಸ ಮಾಡ್ತಾ ಇದ್ರು. ಕಾಲಕ್ರಮೇಣ ಏನು ದೈವದಿಂದಾದ್ರು ಅವರು, ಅಲ್ಲಿಂದ ಸ್ವಲ್ಪ ತೊಂದರೆ ಆಗಿದೆ, ಈಗ ಸರಿ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಅಣ್ಣನವರು ಪ್ರತಿದಿನ ಟ್ರಾವೆಲ್ ಮಾಡ್ತಾ ಇದ್ರು. ಈ ಒಂದು ಕಾರ್ಯಕ್ರಮ 4 ದಿನದಿಂದ ಇಲ್ಲೇ ಇದ್ದಾರೆ ಅವರು. ಅವರೇ ಜವಾಬ್ದಾರಿ ತಗೊಂಡ್ರೆ ಅವರೇ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಮಾಡ್ತಾರ, ಅವರೇ ಹೋಗ್ತಾರ. ನಾವಂತೂ ಅವ್ರಿಗೆ ಹೇಳ್ತೀವಿ, ಈಗ ಸೂಕ್ತ ಸಮಯ ಅಂತ ಹೇಳಿದ್ರೆ ಅವರೇ ಆದ್ರೇನೆ ಇದಕ್ಕೆ ಸರಿ ಆಗೋದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸ್ಥಳೀಯವಾಗಿ ವಾಸ ಇರುವಂತಂದ್ರೆ ಬಹಳ ಉತ್ತಮ. ಯಾಕಂದ್ರೆ ಬೆಂಗಳೂರು ಮತ್ತೊಂದು ಬಿಸ್ನೆಸ್ ಇಲ್ಲ, ಈಗಾಗಲೇ ಅವ್ರು ಜಾಗ ಕೊಂಡ್ಕೊಂಡಿದ್ದಾರೆ, ಮನೇನು ಸ್ಟಾರ್ಟ್ ಮಾಡ್ತಾರೆ. ಇನ್ನಂತರೂ ಇಲ್ಲೇ ತಾಲೂಕಲ್ಲಿ ಒಪ್ಕೊಂಡಿದ್ದಾರೆ ಖಂಡಿತ 100%. ಈಗಾಗಲೇ ಜಾಗ ಪಡ್ಕೊಂಡಿದ್ದಾರೆ, ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ನಡೀತಾ ಇದೆ, ಮಾಡ್ತಾರ ಅವರು, ಇಲ್ಲೇ ಇರ್ತಾರೆ. ಈ ಭಾಗಕ್ಕೆ ಸೀಮಿತ ಆಗ್ತಾರ ಅವರು, ನಂಗೆ ಗೊತ್ತು. 100% ಆಗೇ ಆಗ್ತಾರೆ. ಒಟ್ಟಾರೆಯಾಗಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮೂಡಿರುವಂತಹ ಒಂದು ಸಣ್ಣ ಪುಟ್ಟ ಗೊಂದಲಗಳಿಗೆ ಕೊನೆ ಉತ್ತರ ಆದಿನಾರಾಯಣ ಮುಖಾಂತರ ಆಗುತ್ತೆ ಅನ್ನೋ ಭರವಸೆ ತಗೊಂಡಿದೆ. 100ಕ್ಕೆ 200% ಹೇಳ್ತೀನಿ. ಯಾವತ್ತು ಮುನ್ಸ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಅವ್ರ ಜೊತೆಲೇ ಇದ್ದಾರೆ, ಇರ್ತಾರೆ, ಪಕ್ಷ ನಡ್ಸ್ಕೊಂಡು ಹೋಗ್ತಾರೆ. ಆತನನ್ನ
ಮುಂದೆ ನಡೆಸತಕ್ಕಂಥ ಕಾರ್ಯಕರ್ತರು ಎಲ್ಲರೂ ಜೊತೆಲಿರ್ತೀವಿ. ಯಾರಿಗೂ ಕೂಡ ಯಾವುದೇ ಆದಂತ ಅಸಮಾಧಾನ ಇಲ್ಲ. ಅಸಮಾಧಾನ ಇದ್ರೂ ಕೂಡ ಅದಕ್ಕೆ ಮದ್ದಿರುತ್ತೆ, ತೊಂದರೆ ಇಲ್ಲ. ಈಗ ಕಾಯಿಲೆ ಬಂದ್ರೆ ಮನುಷ್ಯನಿಗೆ ನಾವು ಇಂಜೆಕ್ಷನ್ ಕೊಡ್ಬೇಕಾ, ಮಾತ್ರೆಯಲ್ಲೇ ವಾಸಿ ಆಗ್ಬಿಡುತ್ತಾ, ಹತ್ಕೊಂಡು ಕೂತ್ಕೊಂಡು ನಾವು ಪ್ರೀತಿಯಿಂದ ಮಾತಾಡಿದ್ರೆ ಸರಿ ಹೋಗುತ್ತಾ? ಇದು ಸರ್ ಮಾಡೋದಕ್ಕೆ ಏನಂತ ಅವ್ರು ಅಷ್ಟು ಬುದ್ಧಿವಂತರಿದ್ದಾರೆ. ರಾಜನಾರಾಯಣ ಅಷ್ಟು ಈಸಿ ಇಲ್ಲ, ಅವ್ರು ಬುದ್ಧಿವಂತರಿದ್ದಾರೆ. ಎಲ್ಲಾರನ್ನೂ ಕೂಡ ಯಾರು ನೋವಾಗಿರೋನ್ನ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ನಡೆಯುತ್ತೆ. ನಾಳೆ ಉದ್ಯೋಗ ಮೇಳದಲ್ಲಿ ಸಂಪೂರ್ಣವಾಗಿ ಎಲ್ಲಾ ಮುಖಂಡರು ಕೂಡ ಭಾಗವಹಿಸ್ತಾರೆ. 100% ಯಾವುದೇ ಎಲ್ಲರಿಗೂ ಆಹ್ವಾನ ನೀಡಿದ್ದಾರೆ, ಎಲ್ಲರೂ ಬರ್ತಾರೆ. ಒಟ್ಟಾರೆಯಾಗಿ ತಾಲೂಕಿನಲ್ಲಿರುವಂತಹ ವಿದ್ಯಾವಂತ ಮತ್ತು ಅವಿದ್ಯಾವಂತ ವೃತ್ತಿಪರ ಏನು ಯುವಕರಿದ್ದಾರೆ ಅವರಿಗೆ ಉದ್ಯೋಗ ಮೇಳದ ಕುರಿತು ಒಂದು ಮಾತಲ್ಲಿ ಹೇಳ್ಬೇಕು, ಏನ್ ಹೇಳಕ್ಕೆ ಇಷ್ಟ? ಒಂದೇ ಮಾತು ಹೇಳಕ್ಕೆ ಇಷ್ಟಪಡೋದೇನಂತ ಹೇಳಿದ್ರೆ, ನಿಮ್ಮನ್ನ ಹೆತ್ತು ಒತ್ತು ಸಾಕಿ ಬೆಳೆದ ತಂದೆ ತಾಯಂದ್ರಿಗೆ ನೀವು ಬಹಳಷ್ಟು ಭಾರವಾಗಿ ಬಾಳಬಾರ್ದು. ಹೆಣ್ಣಾಗ್ಲಿ ಗಂಡಾಗ್ಲಿ ಅದೊಂದು ಉದ್ಯೋಗ ಇರಬೇಕು. ಅದೇ ನಮ್ಮ ಕಾನ್ಸೆಪ್ಟ್. ದಯವಿಟ್ಟು ಈ ಸದುಪಯೋಗವನ್ನ ನೀವು ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ಎಲ್ಲರೂ ಕೂಡ ಯುವಕ ಯುವತಿಯರು ಯಾರು ನಿರುದ್ಯೋಗಿಗಳಾಗಿ ಡಿಗ್ರಿ ಪಡ್ಕೊಂಡು ಮನೇಲಿ ಇದ್ದೀರಾ, ದಯವಿಟ್ಟು ನೀವು ಎಲ್ಲರೂ ಕೂಡ ಬಂದು ಇದರಲ್ಲಿ ಪಾಲ್ಗೊಳ್ಳಿ. ನಿಮ್ಮ ಜವಾಬ್ದಾರಿಯನ್ನ ತೋರಿಸ್ಕೊಂಡು ನೀವು ನಾಳೆ ಸಂಪಾದಕರಾಗಿ 4 ಕಾಸು ಸಂಪಾದನೆ ಆ ತಂದೆ ತಾಯಿಯನ್ನ ಸಾಕುವಂತ ನಿಟ್ಟಿನಲ್ಲಿ, ಅಣ್ಣ ತಂಗಿಯನ್ನ ಬೆಳೆಸುವಂತ ನಿಟ್ಟಿನಲ್ಲಿ ನೀವು ಬೆಳಿಬೇಕೆ ಹೊರತು ಬೇಕಾಬಿಟ್ಟು ಡಿಗ್ರಿಗಳು ತಗೊಂಡು ದಯವಿಟ್ಟು ಮನೇಲಿ ಕೂತ್ಕೊಳ್ಳೋ ಕೆಲಸ ಅಂತ ಮಾಡಬೇಡಿ ಅಂತ ನಮ್ಮ ಮಾಧ್ಯಮಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಕಾಂಗ್ರೆಸ್.